ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ರಕ್ಷಿತಾ ಬಗ್ಗೆ ಸ್ವಲ್ಪ ಮಾತಾಡೋದಿದೆ, ಮಾತಾಡೋಣ. ಅದಕ್ಕೂ ಮೊದಲು ನಿನ್ನೆ ಏನೇನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಿನ್ನೆ ನಾಮಿನೇಟ್ ಆಗಿದ್ದಂಥ ಟೀಮು ಮೊನ್ನೆ ದಿವಸ ಗೆದ್ದಿತ್ತು. ಗೆದ್ದಿದ್ದಕ್ಕೆ ಬಿಗ್ ಬಾಸ್ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಈ ಸೇಫ್ ಆಗಿರೋರನ್ನ ನಾಮಿನೇಟ್ ನಿಮ್ಮ ತಂಡಕ್ಕೆ ಸೇರಿಸ್ಕೊಳ್ಳಿ, ನಿಮ್ಮಲ್ಲಿ ನಾಮಿನೇಟ್ ಆಗಿರೋರನ್ನ ಒಬ್ಬರನ್ನ ಆ ಕಡೆ ಕಳಿಸಿ ಅಂತ. ಹಂಗೋ ಹಿಂಗೋ ಕಾಡಿ ಬೇಡಿ ಕಾಕ್ರೋಚ್ ಅಂತೂ ತುಂಬಾ ಬೇಡ್ಕೊಂಡು, ಇಲ್ಲ ನಾನು ಔಟ್ ಆಗ್ತೀನಿ, ನಾನು ಈ ವಾರ ಹೊಂಟೋಗ್ತಾ ಇದ್ದೀನಿ, ನನಗೆ ಅನಿಸ್ತಾ ಇದೆ ಅಂದರೆ ಕಾಕ್ರೋಚ್ಗೆ ಅವ್ರ ಮೇಲೇ ಕಾನ್ಫಿಡೆಂಟ್ ಇಲ್ಲ. ಕಾನ್ಫಿಡೆಂಟ್ ಅಂತಂದರೆ ಹೇಗಾದರೂ ಮಾಡಿ ನಾನು ಹೋಗಿ ಸೇಫ್ ಝೋನಲ್ಲಿ ಸೇರ್ಕೊಂಬಿಡೋಣ, ಮುಂದೆ ಏನಾದರೂ ಆಗಲಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಕಾಕ್ರೋಚು ನನ್ನ ದಯವಿಟ್ಟು ನನ್ನ ಅಲ್ಲಿ ಕಳಿಸಿ, ಬೇರೆ ಯಾರನ್ನಾದ್ರೂ ಇಲ್ಲಿ ಕರ್ಕೊಳ್ಳಿ, ನನಗೆ ತುಂಬಾ ನಾಮಿನೇಷನಲ್ಲಿದ್ದೀನಿ, ನನಗೆ ಹೋಗ್ಬಿಡ್ತೀನಿ, ನನಗೆ ತುಂಬ ಭಯ ಆಗ್ತಾಯಿದೆ ಅಂತೆಲ್ಲ ಕಾಡಿ ಬೇಡಿ ಒಟ್ಟಿನಲ್ಲಿ ಆ ಕಡೆ ಜಂಪ್ ಆಗಿಬಿಟ್ಟು ಅದು ರಕ್ಷಿತಾ ಮಾತು ಕೇಳಿಕೊಂಡು ಅದೇ ಥರ ರಘುನ ಎತ್ತಿ ಈ ಕಡೆ ಹಾಕ್ಕೊಂಡ್ರು. ರಕ್ಷಿತಾ ಮೊನ್ನೆ ಒಂಥರ ಮಾತಾಡ್ತಿದ್ಲು, ನಿನ್ನೆ ನೋಡಿದ್ರೆ ಇಲ್ಲ ನಾನು ಮಾತಾಡಿದ ತಪ್ಪು, ನಾನು ಹೇಳಿದ ತಪ್ಪು, ನಾನು ಈ ಥರ ಥಿಂಕ್ ಮಾಡಿದೆ, ನಾನೇನು ಅಂದ್ಕೊಂಡೆ ಅಂದರೆ ನಾನು ಸ್ಟ್ರಾಂಗ್ ಆಗಿರೋರನ್ನ ತಗೊಬಾರ್ದು ಅಂತ ನಾನು ಅಂದ್ಕೊಂಡಿದ್ದು. ಆದರೆ ನಾನು ಸ್ಟ್ರಾಂಗ್ ಆಗಿರೋರ ಹೆಸರನ್ನೇ ಚೂಸ್ ಮಾಡಿಬಿಟ್ಟೆ, ನನಗೆ ಈಗ ರಿಯಲೈಸ್ ಆಗ್ತಾಯಿದೆ, ಸಾರಿ ಅಂತ ಇದೊಂದು ಕತೆ ಕಟ್ತಾ ಇದ್ದಾಳೆ ಈಗ ರಕ್ಷಿತಾ. ಅದೇ ಥರ ನಿನ್ನೆ ಮತ್ತೆ ಎಲ್ಲ ಆಯಿತು. ಮತ್ತು ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲೂ ಕೂಡ ಇವರೇ ಗೆದ್ಬಿಡ್ತಾರೆ ನಾಮಿನೇಷನ್ ಆಗಿರೋ ಟೀಮ್ ಅವರು. ಆಗ ಮತ್ತೆ ಅವರಿಗೆ ಇನ್ನೊಂದು ಆಪರ್ಚುನಿಟಿ ಬಂತು. ಯಾಕಂತ ಹೇಳಿದ್ರೆ, ಆ ಕಡೆ ಇರೋರನ್ನ ಸೇಫ್ ಝೋನಲ್ಲಿರೋರನ್ನ ಒಬ್ಬರನ್ನ ತೆಗೆದು ಈ ಕಡೆ ಹಾಕ್ಕೊಂಡು, ಈ ಕಡೆ ಇರೋರನ್ನ ಒಬ್ಬರನ್ನ ಆ ಕಡೆ ಹಾಕುವಂತ ಮತ್ತೆ ಇನ್ನೊಂದು ಚಾನ್ಸ್ ಬಂತು. ಇವ್ರಿಗೆ ನಾಮಿನೇಷನ್ ಆಗಿರೋ ಟೀಮಲ್ಲಿರೋರಿಗೆ ಇವರಿಗೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗೇ ಕಡಿಮೆ. ಅದು ಮೊನ್ನೆ ದಿವಸ ಬಂದ್ಬಿಟ್ಟು ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ರಕ್ಷಿತಾ ಬಂದ್ಬಿಟ್ಟು ಇಲ್ಲ ನಾನು ಒಪ್ಪೋದಿಲ್ಲ ಅಂತ ಅವಳದೇ ಆಟ ಸಾಧಿಸಿ ರಘುನ ಈ ಕಡೆ ಚೇಂಜ್ ಮಾಡಿಸಿದ್ದು. ಅದೇ ಥರ ಇವತ್ತು ಮೊನ್ನೆ ದಿವಸ ಒಬ್ಬರಿದ್ದವರು ನಿನ್ನೆ ಇಬ್ಬರಾಗಿದ್ದಾರೆ. ರಾಶಿಕಾ ಮತ್ತು ಇವಳು ಏನು ಸಾರಿ ರಕ್ಷಿತಾ ಇಬ್ಬರು ಕೂಡ ಇವತ್ತು ಇಲ್ಲ, ನಮಗೆ ಒಪ್ಪಿಗೆ ಇಲ್ಲ, ನಾವು ಯಾರನ್ನ ಹೇಳ್ತೀವೋ ಅವ್ರನ್ನೇ ಮಾಡಬೇಕು ನೀವು ಅನ್ನೋ ಥರವಾಗಿ ಮಾತಾಡಿ ಮತ್ತೆ ಇವ್ರಿಗೆ ತಲೆನೋವು ತಂದಿಟ್ಟರು. ಇವ್ರು ಏನೇನೋ ಮಾಡಿದ್ರು ಕನ್ವೈಸ್ ಮಾಡೋಕ್ಕೆ, ಏನು ಮಾಡಿದ್ರು ಕೂಡ ಅವರು ಲಾಸ್ಟ್ಗೆ ರಾಶಿಕಾನ ಆ ಕಡೆ ಸೇಫ್ ಝೋನ್ ಕಳಿಸಿ ಆ ಕಡೆಯಿಂದ ಏನಾದರೂ ಬೇರೆ ಕರ್ಕೊತೀವಿ ಅಂತ ಕೂಡ ಎಷ್ಟೆಷ್ಟೋ ಇದು ಮಾಡಿದ್ರು. ಆದರೂ ಕೂಡ ಇವ್ರಿಗೆ ಒಪ್ಪಲೇ ಇಲ್ಲ. ಈ ಕಡೆ ಗಿಲ್ಲಿ ಒಂದು ಕಡೆ ಕೂತ್ಕೊಂಡು ಫುಲ್ ತಮಾಷೆ ನೋಡ್ತಾ ಇದ್ದ. ಏನಂತ ಹೇಳಿದ್ರೆ, ರಕ್ಷಿತಾ ಏನು ಹೇಳ್ತಾಳೋ ಅದೇ ಆಗೋದು ನಿಮ್ಮ ಟೀಮಲ್ಲಿ ಅಂತ ಆ ಕಡೆ ಒಂದು ಕಡೆ ರೇಗಿಸ್ತಾ ಇದ್ದ. ಎಲ್ಲರೂ ಸುಮ್ಮನಿರು ಅಂತ ಗಿಲ್ಲಿನ ಹೇಳ್ತಾ ಇದ್ರು. ಆದರೂ ಕೂಡ ಗಿಲ್ಲಿ ಅದೇ ಥರ ಮಾಡ್ಕೊಂಡಿದ್ದ. ಈ ಕಡೆ ಅಂತೂ ಇವರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ, ತುಂಬಾ ಬೇಸತ್ತು ಹೋಗ್ತಿದ್ದಾರೆ ಇವರಂತೂ. ಯಾಕಂತ ಹೇಳಿದ್ರೆ ರಕ್ಷಿತಾ ಹೇಳ್ದ ಮಾತು ಕೇಳ್ತಾ ಇಲ್ಲ, ರಾಶಿಕಾ ಅವರು ಕೂಡ ಹೇಳ್ದ ಮಾತನ್ನು ಕೇಳ್ತಾ ಇಲ್ಲ, ಅವ್ರದ್ದೇನಿದೆ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಟಾಸ್ಕ್ ವಿನ್ ಆಗಿ ಕೂಡ ಏನು ಯೂಸ್ ಆಗಲಿಲ್ಲ. ಯಾರನ್ನೂ ಆ ಕಡೆ ಇರೋರನ್ನ ನಾಮಿನೇಟ್ ಮಾಡೋಕ್ಕೂ ಆಗಲಿಲ್ಲ, ಈ ಕಡೆ ಇದ್ದವ್ರನ್ನ ಸೇಫ್ ಝೋನ್ಗೆ ಕಳ್ಸೋಕ್ಕೂ ಆಗಲಿಲ್ಲ. ಅವರೇ ಮತ್ತು ಬಿಗ್ ಬಾಸ್ ಹತ್ರ ಕೇಳಿಕೊಂಡು, ಇಲ್ಲ ಬಿಗ್ ಬಾಸ್ ಈ ಥರ ನಮ್ಮ ತಂಡದಲ್ಲಿ ಹೊಂದಾಣಿಕೆ ಇಲ್ಲದೆ ಈ ಥರ ಆಯಿತು, ದಯವಿಟ್ಟು ನಾವು ಈ ಟಾಸ್ಕ್ ಗೆದ್ದು ಕೂಡ ನಾವು ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ, ಆಗ ಬಿಗ್ ಬಾಸ್ ಅವರು ಕೂಡ ಎಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಟೈಮೆಲ್ಲ ವೇಸ್ಟ್ ಮಾಡಿ ನೀವು ಈ ಥರ ಮಾಡ್ಕೊಂಡ್ರಲ್ಲ ಅಂತ ಬಿಗ್ ಬಾಸ್ ಕೂಡ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿದ್ರು. ಮತ್ತು ಸ್ನೇಹಿತರೆ, ಈಗ ರಕ್ಷಿತಾ ವಿಷಯಕ್ಕೆ ಬರೋಣ. ರಕ್ಷಿತಾ ನನಗನ್ನಿಸಿದ ಮಟ್ಟಿಗೆ, ನನಗೆ ಪರ್ಸ್ನಲ್ಲಾಗಿ ಅನ್ನಿಸ್ತಾ ಇದೆ, ರಕ್ಷಿತಾ ತುಂಬಾ ಮೈಂಡ್ ಗೇಮ್ ಮಾಡ್ತಾ ಇದ್ದಾಳೆ. ಯಾವುದನ್ನು ಯಾವುದ್ರಲ್ಲೂ ಬಿಟ್ಕೊಡದೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವಳು ಕ್ಯಾಮ್ರಾ ಮುಂದೆ ಬರ್ತಾಳೆ, ಜನರ ಫೋಕಸ್ ಎಲ್ಲ ಅವಳ ಮೇಲೆ ಬರುತ್ತೆ, ಇಲ್ಲಾಂದ್ರೂ ಬರುತ್ತೆ. ಆದರೂ ಕೂಡ ರಕ್ಷಿತಾ ಈಗೀಗ ತುಂಬಾ ಪಟ್ಟಿ ಹಿಡಿತಾ ಇದ್ದಾಳೆ. ಸ್ಟಾರ್ಟಿಂಗಿಂದ ಪಟ್ಟಿ ಹಿಡಿತಾ ಇದ್ದಿದ್ದಕ್ಕೂ ಈಗೂ ತುಂಬಾ ಚೇಂಜಸ್ ಇದೆ. ರಕ್ಷಿತಾ ಬಂದ್ಬಿಟ್ಟು ತುಂಬ ಅಂದರೆ ಮೆಂಟಲಿ ಸ್ಟಡಿ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಥರನೇ ಮಾಡಬೇಕು. ಮೊನ್ನೆ ನೋಡಿದ್ರೆ ನನಗೆ ಗೇಮ್ ಆಡೋಕ್ಕೆ ನಾನು ಹೋಗ್ತಾ ಇದ್ದೆ, ಆದರೆ ನನಗೆ ಚಾನ್ಸೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ಅದಕ್ಕೆ ಅಷ್ಟೊಂದು ಫೋರ್ಸ್ ಮಾಡಲಿಲ್ಲ. ಇಲ್ಲ ನನಗೆ ಬೇಕು, ನಾನು ಆಡೋಕ್ಕೆ ನನಗೆ ಬೇಕು ಅಂತ ಅಲ್ಲಿ ಫೋರ್ಸ್ ಮಾಡಲಿಲ್ಲ. ಅದೇ ಯಾರನ್ನಾದರೂ ನಾಮಿನೇಟ್ ಮಾಡೋಕ್ಕೆ ಏನಾದರೂ ಡಿಸಿಷನ್ ತೊಗೊಬೇಕಾದ್ರೆ, ಇಲ್ಲ ನನ್ನ ಡಿಸಿಷನ್ನೇ ಪಾಸ್ ಆಗಬೇಕು ಅಂತ ಫುಲ್ಲು ಪಟ್ಟಿ ಹಿಡ್ಕೊಂಡು ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ, ನನಗೇನು ಅನ್ನಿಸ್ತಾ ಇದೆ ಪರ್ಸ್ನಲಿ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ರಕ್ಷಿತಾ ತುಂಬಾ ಮೈಂಡ್ಸೆಟ್ಟಿಂದ ಗೇಮ್ ಆಡ್ತಿದ್ದಾಳೆ. ರಕ್ಷಿತಾನ ನೋಡಿಕೊಂಡು ಈಗ ರಾಶಿಕಾ ಕೂಡ ಅದೇ ಥರ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಲ್ಲಿವರೆಗೂ ನಡೆದಕ್ಕಾಗಿ ತುಂಬ ತುಂಬ ಧನ್ಯವಾದ. ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಟೇಕ್ ಕೇರ್, ಬಾಯ್.